ಜನರಲಿ ಮಾತಾಡಿದ್ರೆ ಏನು ಮಾತು ಬರಲ್ಲ, ನಾನು ಸೈಲೆಂಟ್ ಆಗ್ಬಿಡ್ತೀನಿ ಯಾವಾಗಲೂ. ವಿಜಯ್ ಸರ್ ಪ್ರತಿ ಸಿನಿಮಾದಲ್ಲೂ ಒಂದು ಆಸೆ ನಿಮಗೆ ಎಷ್ಟು ಬೇಕಾಗಿರುವಂತಹ ಆಸ್ತಿ, ದೇಶಕ್ಕೆ ಬೇಕಾಗಿರುವಂತಹ ಆಸ್ತಿ ಸಂವಿಧಾನ ಮತ್ತೆ ಎಜುಕೇಶನ್ ಸಮಾನತೆ, ಅದಕ್ಕೋಸ್ಕರ ನಿಜವಾಗ್ಲೂ ಸಾರ್ಥಕತೆ ಇದೆ. ಸರ್ ಲಾಸ್ಟಿಗೆ ಒಂದಿಷ್ಟು ನಿಮಗಾದಂತ ಅವಮಾನಗಳನ್ನ ಡೈಲಾಗ್ ಮೂಲಕ ಹೇಳಿದ್ದೀರಾ? ಕಾಂಟ್ರವರ್ಸಿ ಡೈರೆಕ್ಟ್ ಏನ್ ಹೇಳ್ತಾರೋ ಅದಕ್ಕೆ ಮಾಡಿದ್ದೀನಿ. ಎಮೋಷನಲ್ ಪಾಯಿಂಟ್ಸ್ ಇದೆಲ್ಲ ಸರ್. ಹೌದು, ಸಿನಿಮಾ ನಮ್ಮ ಕನ್ನಡ ಸಿನಿಮಾನೇ ಒಂದು ಒಳ್ಳೆ ಕ್ರಾಂತಿಯಾಗಿ ಎಲ್ಲ ಸಿನಿಮಾಗಳು ಗೆಲ್ಲಬೇಕು, ಅದು ನಮ್ಮ ಆಶಯ. ಯಾವಾಗಲೂ ನಂದಾಗಲಿ, ಶೆಟ್ಟರ್ದಾಗಲಿ, ಗಣೇಶ್ದಾಗಲಿ ನಾವು ಯಾವಾಗಲೂ ನಮ್ಮ ಸಿನಿಮಾ ಅಂತಾನೆ ಮಾತಾಡ್ತಾ ಇರ್ತೀವಿ, ನಮ್ಮ ಕನ್ನಡ ಸಿನಿಮಾ. ಸರ್ ಒಟ್ಟೊಟ್ಟಿಗೆ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲಾ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಎಲ್ಲರಿಗೂ ಹೇಟ್ ಕೊಟ್ಬಿಟ್ಟಿದ್ದಾರೆ, ವರ್ಷ ಕೊಟ್ಬಿಟ್ಟಿದ್ದಾರೆ ಸರ್ ಆ ಡೈಲಾಗ್. ಅದು ನಿರ್ದೇಶಕರ ಬರವಣಿಗೆ ಅದು, ಹಾಗಾಗಿ ನಾವು ಖುಷಿಯಾಗಿದ್ದೀವಿ. ನೀವೆಲ್ಲ ಹೇಳ್ಬೇಕು. ಮೇಲ್ನೋಟಿಗೆ ಸರ್ ಒಳಗಡೆ ಒಂದಷ್ಟು ವಿಚಾರ ಇದೆ ಸರ್, ಜಾತಿ ಮತ್ತೆ ವರ್ಗ ಸಂಘರ್ಷ ಅಂದ್ರೆ ಪ್ರಸಾದಲ್ಲಿ ವಿಷ ಹಾಕೋದಾಗ್ಲಿ ಅಂತದೆಲ್ಲ ಒಂದಷ್ಟು ಪಾಯಿಂಟ್ ರೀಸೆಂಟ್ ಆಗಿದೆ, ಒಂದಷ್ಟು ವಿಷಯಗಳು ಹೇಳಿದ್ರೆ ಸರ್. ಇವತ್ತಿಗೂ ಈ ಕಥೆ ರಾಜಕೀಯ ಪಾತ್ರ ಆಗ್ಲಿ, ಇಡೀ ಲ್ಯಾಂಡ್ಲಾರ್ಡ್ ಆಶೆ ಆಗ್ಲಿ ಒಗ್ಗುತ್ತೆ ಇಡೀ ಸಮಾಜಕ್ಕೆ ಅನ್ನೋದು. ಹೌದು, ಇವತ್ತಿಗೆ ಸಮಾಜದಲ್ಲಿ ನಡೀತಾ ಇರುವಂತ ಕೆಲವು ಅಹಿತಕರ ಘಟನೆಗಳು, ಅದ್ರ ಬಗ್ಗೆ ಯಾವಾಗಲೂ ಪ್ರತಿಬಿಂಬಿಸೋದು ಸಿನಿಮಾ ಮೂಲಕ, ನಾಟಕಗಳ ಮೂಲಕ, ಹೋರಾಟಗಳ ಮೂಲಕ ಅದು ಮಾಡ್ತಾನೆ ಬಂದಿದ್ದೀವಿ, ಮತ್ತೆ ಮಾಡ್ತಾನೆ ಇರ್ತೀವಿ ಕೂಡ, ಅದನ್ನ ಬಿಡೋದಿಲ್ಲ. ಸೊ ಎಲ್ರಿಗೂ ಮೊದಲಿಗೆ ತುಂಬಾ ದೊಡ್ಡ ನಮಸ್ಕಾರಗಳು ನಮ್ಮ ಕಡೆಯಿಂದ. ಸೊ ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ ಇವತ್ತು ಇದೆಲ್ಲ ನೋಡಿದೀರಾ, ಅಂಡ್ ನಿಮ್ಮ ಮುಖ ನೋಡಿದ್ರೆ, ನಿಮ್ಮ ರೆಸ್ಪಾನ್ಸ್ ನೋಡಿದ್ರೆ ನಾವು ಮಾಡಿರುವಂತ ಕೆಲಸ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.